ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ. ಈಗ ದೇಶದೆಲ್ಲೆಡೆ ತಮಿಳುನಾಡಿನ ರಾಜಕೀಯದ ಮಾತುಕತೆ ನಡೆದಿದೆ. 2 ವರ್ಷದಲ್ಲಿ ರಾಜಕೀಯ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆಗುವುದು ಸಾಮಾನ್ಯ ವಿಷಯವೇ ಅಲ್ಲ. ಈಗ ಅಂತ ಒಂದು ಸಾಧನೆ ಮಾಡಿದ ಜೋಸೆಫ್ ವಿಜಯ್ನ ಗೆಲುವು ಕ್ರೇಜ್ ಮತ್ತು ಗ್ಯಾರಂಟಿಗಳಿಂದ ಕೂಡಿದೆ ಎಂದರೆ ತಪ್ಪಾಗಲಾರದು. ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಗ್ಯಾರಂಟಿಗಳಿಗಿಂತ ಹೆಚ್ಚಾಗಿಯೇ ಗ್ಯಾರಂಟಿಗಳ ಭರವಸೆ ನೀಡಿದ ವಿಜಯ್ ತಮಿಳುನಾಡಿನ ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಈಗ ಕರ್ನಾಟಕದಲ್ಲಿ ಯಾವ ಸಿನಿಮಾ ನಟ ಚುನಾವಣೆಗೆ ನಿಂತರೆ ಮುಖ್ಯಮಂತ್ರಿ ಆಗಬಹುದು ಎಂದು ಮಾತುಕತೆ ನಡೆಸಿದ್ದಾರೆ. ಉಪೇಂದ್ರ ಕಟ್ಟಿದ ಉತ್ತಮ ಪ್ರಜಾಕೀಯ ಪಕ್ಷ ಹೆಚ್ಚು ಸದ್ದು ಮಾಡುತ್ತಿಲ್ಲ, ಏಕೆಂದರೆ ಅವರ ಆಲೋಚನೆಗಳೇ ಬೇರೆ ಇದೆ. ತಮಿಳುನಾಡು ಆಂಧ್ರಪ್ರದೇಶ ಚುನಾವಣೆ ಬೇರೆ, ಕರ್ನಾಟಕ ಚುನಾವಣಾ ಚಿತ್ರಣವೇ ಬೇರೆ. ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಹೆಚ್ಚಿನ ಬೆಂಬಲ ಇದ್ದ ಕಾರಣ ನಟರು ಹೆಚ್ಚಾಗಿ ರಾಜಕೀಯಕ್ಕೆ ಇಳಿಯುತ್ತಾರೆ. ಕರ್ನಾಟಕದ ಜನ ಸಿನಿಮಾವನ್ನ 3 ಗಂಟೆಗಳವರೆಗೆ ಮಾತ್ರ ಸೀಮಿತವಾಗಿ ಇಡುತ್ತಾರೆ. ಆದರೂ ಎಲ್ಲೆಡೆ ಸುದ್ದಿ ಇರುವುದು ಕರ್ನಾಟಕದಲ್ಲಿ ಯಾವ ಸಿನಿಮಾ ನಟ ಸಿಎಂ ಆಗಬಹುದು ಎನ್ನುವ ಪ್ರಶ್ನೆ ಬಂದರೆ ಜನರು ಅವರ ನೆಚ್ಚಿನ ಸಿನಿಮಾ ನಟರ ಹೆಸರು ಹೇಳುತ್ತಾರೆ. ಆದರೆ ಹೆಚ್ಚಾಗಿ ಕೇಳುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು. ಈಗ ಅವರು ಕೆಲವು ಸಮಸ್ಯೆಗಳಿಂದ ಜೈಲಿನಲ್ಲಿದ್ದರೂ ಹೊರಗಡೆ ಅವರ ಅಭಿಮಾನಿಗಳ ಅಭಿಮಾನ ಸ್ವಲ್ಪವೂ ಕಮ್ಮಿಯಾಗಿಲ್ಲ. ದರ್ಶನ್ಗೆ ಚುನಾವಣೆ ಏನು ಹೊಸದಲ್ಲ, ಅವರು ಹಲವಾರು ಚುನಾವಣಾ ರ್ಯಾಲಿ ಮತ್ತು ಕ್ಯಾಂಪೇನ್ಗಳಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಯಾಕೆ 2019 ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಪರ ಚುನಾವಣೆ ಪ್ರಚಾರ ಮಾಡಿದ ದರ್ಶನ್ ಮತ್ತು ಯಶ್ ಸುಮಲತಾ ಗೆಲುವಿಗೆ ಬಹುಪಾಲು ಕಾರಣರಾಗಿದ್ದರು. ಹೀಗೆ ಹಲವಾರು ಚುನಾವಣಾ ರ್ಯಾಲಿ ಮತ್ತು ಪ್ರಚಾರ ಮಾಡುತ್ತಿದ್ದ ದರ್ಶನ್ ಈಗ ಜೈಲಿನಲ್ಲಿರುವುದು ಅಭಿಮಾನಿಗಳಿಗೆ ಬೇಜಾರಿದ್ದರೂ ಒಳ್ಳೆಯ ಸಮಯ ಬರುತ್ತೆ, ನಮ್ಮ ಬಾಸ್ ಎಲೆಕ್ಷನ್ಗೆ ನಿಲ್ತಾರೆ, ನಾವು ಅವರನ್ನ ಗೆಲ್ಲಿಸ್ತೀವಿ ಅಂತ ಅಭಿಮಾನಿಗಳು ಹೇಳುತ್ತಾರೆ. ದರ್ಶನ್ ಅವರ ಈ ಹಿಂದಿನ ಸಿನಿಮಾ ದ ಡೆವಿಲ್ ನಲ್ಲಿ ಸಿಎಂ ಆಗಿ ಕಾಣಿಸಿಕೊಂಡು ಜನರಿಗೆ ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗುತ್ತಿದೆ. ದರ್ಶನ್ಗೆ ಅಂತ ಒಂದು ಕ್ರೇಜ್ ಇರುವುದು ಸತ್ಯ, ಆದರೆ ಎಲ್ಲದಕ್ಕೂ ಒಂದು ಒಳ್ಳೆಯ ಸಮಯ ಬರಬೇಕಲ್ಲವೇ? ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಕಾನೂನು ರೀತಿಯಿಂದ ದರ್ಶನ್ಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ಹೊರಗಡೆ ಬರಲಿ ಎಂದು ಆಶಿಸುತ್ತಾ, ನಿಮ್ಮ ಪ್ರಕಾರ ಕನ್ನಡದ ನಟರು ಯಾರು ಸಿಎಂ ಪಟ್ಟಕ್ಕೆ ಅರ್ಹರು ಎಂದು ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.